ಲಾಭಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ, ಕರ್ಮಕಾರಕರು. ನೀವು ಏನು ಪ್ರಯತ್ನ ಮಾಡಿದರೂ ಕೂಡ ಜಯ ಕೊಡ್ತಾ ಇದ್ದಾರೆ. ನಿಮ್ಮ ಬ್ರದರ್ಸ್ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು, ನಿಮ್ಮ ಅಣ್ಣ ತಮ್ಮಂದರು ಗೆ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಮನಿ ಬರುತ್ತೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರು, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಮ್ಮ ಚಾನಲನ್ನು ನೀವು ಚೆನ್ನಾಗಿ ಆಧರಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇದು ಮಾಸ ಭವಿಷ್ಯ, ಜುಲೈ 2026 ಮಾಸ ಭವಿಷ್ಯ. ಈ ಮಾಸ ಭವಿಷ್ಯ ಮಾಡೋಕ್ಕೆ ಮೊದಲು ಗ್ರಹಗಳ ಒಂದು ಸಂಚಾರ ಯಾವ ಥರ ಇದೆ ನೋಡ್ಕೊಂಡು ಹೋಗೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಕರ್ಕಾಟಕ ರಾಶಿಯಲ್ಲಿ ಉಚ್ಚರಾಗಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದರೆ, ರಾಹು ಕುಂಭ, ಕೇತು ಭಗವಾನರು ಸಿಂಹ ರಾಶಿಯಲ್ಲಿದ್ದಾರೆ. ಅದೇ ರೀತಿ ಶುಕ್ರ ಸಿಂಹ ರಾಶಿ ಕೇತು ಜೊತೆಗೆ ಇದ್ದರೆ, ಬುಧರು ವಕ್ರವಾಗಿ 7ನೇ ತಾರೀಕಿಂದ 24ನೇ ತಾರೀಕುವರೆಗೂ ಸ್ವಂತ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಕುಜ ಭಗವಾನರು ಭೂಮಿಕಾರಕರಾಗಿ ಭೂಸ್ಥಾನವಾಗಿರ್ತಕ್ಕಂಥ ವೃಷಭ ರಾಶಿಯಲ್ಲಿ ಜುಲೈ ಪೂರ್ತಿ ಸಂಚಾರ ಮಾಡ್ತಾ ಇದ್ದಾರೆ. ಉಳಿದಂಗೆ ಸೂರ್ಯ ಭಗವಾನರು ಮಿಥುನ ರಾಶಿಯಲ್ಲಿ 16ನೇ ತಾರೀಕುವರೆಗೂ ಇದ್ದು, 16ನೇ ತಾರೀಕು ನಂತರ ಕರ್ಕಾಟಕ ರಾಶಿಗೆ ತನ್ನ ಜರ್ನಿಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಎಲ್ಲರೂ ನನಗೆ ಫೋನ್ ಮಾಡಿ ಕೇಳ್ತಕ್ಕಂಥದ್ದು ಏನಂದರೆ, ಆರೋಗ್ಯದ ವಿಚಾರವಾಗಿ ಸುಮಾರು ಜನ ಕೇಳ್ತಾ ಇರ್ತಾರೆ, ಗುರುಗಳಿಗೆ ನಮ್ಗೆ ಆರೋಗ್ಯ ಚೆನ್ನಾಗಿಲ್ಲ, ಏನು ಮೆಡಿಸಿನ್ ತೊಗೊಂಡ್ರು ಆಗ್ತಾ ಇಲ್ಲ ಅಂತ. ಇದರಲ್ಲಿ ಒಂದು ಭಾಗವಾಗಿ ಎಲ್ಲರೂ ಕೇಳೋ ಅಂಥದ್ದು ಡಯಾಬಿಟಿಕ್, ಶುಗರ್ ಬಗ್ಗೆ ಎಲ್ಲರೂ ಕೇಳ್ತಾ ಇರ್ತಾರೆ. ಸ್ವಾಮಿ, ನಮಗೆ ಶುಗರ್ ಜಾಸ್ತಿ ಇದೆ, 400 ಇದೆ, 300 ಇದೆ, ಕಡಿಮೆ ಆಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ 2-3 ಈ ಥರ ಎಲ್ಲರೂ ಶುಗರ್ ವಿಚಾರವಾಗಿ ಯಾವತ್ತು ದೇಶ ಸಮಸ್ಯೆಯಿಂದ ಬಳಲ್ತಾ ಇದೆ. ಇದಕ್ಕಾಗಿ ನಾನು ಒಂದು ಮುಖ್ಯವಾದಂಥ ಒಂದು ಟೆಂಪಲನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವತ್ತು. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥ ಟೆಂಪಲ್ಲು. ಈವನ್ ಡಾಕ್ಟರ್ಸ್ಗೆ ಸೈನ್ಸ್ ಕೂಡ ಅತೀತವಾಗಿರ್ತಕ್ಕಂಥ ದೇವಸ್ಥಾನ. ಡಾಕ್ಟರ್ಸ್ಗಳೇ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಅವ್ರಿಗೆಲ್ಲ ಶುಗರಲ್ಲಿ ಕಮ್ಮಿ ಆಗ್ತಾ ಇದೆ. ಈ ಟೆಂಪಲ್ ಬಂದು ತಮಿಳ್ನಾಡಲ್ಲಿರುತ್ತೆ. ವೆನ್ನಿ ಕರುಂಬೇಶ್ವರ ಟೆಂಪಲ್ ಅಂತ. ನಿಡಮಂಗಲ್ ಅಂತಕ್ಕಂಥ ಸ್ಥಳಕ್ಕೆ ಹತ್ರದಲ್ಲಿರುತ್ತೆ, ನಿಡಮಂಗಲಂ ಜಾಗಕ್ಕೆ ಹತ್ರದಲ್ಲಿರ್ತಕ್ಕಂಥ ಈ ವೆನ್ನಿ ಕರುಂಬೇಶ್ವರ ಟೆಂಪಲ್. ಇಲ್ಲಿ ಹೋಗಿ ವಿಧಿವಿಧಾನಗಳಂತೆ ನೀವು ಸ್ವಾಮಿ ಸೇವೆಗಳನ್ನು ಅಲ್ಲಿ ಮಾಡಿ, ದೇವಸ್ಥಾನದ ಹತ್ರದಲ್ಲೇ ಇರ್ತಕ್ಕಂಥ ಈ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕಿ ಬಂದರೆ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ. ಇದು ನೋಡಿ, ಸಕ್ಕರೆ ಅಂದ್ರೇ ಸಕ್ಕರೆ ಜಾಸ್ತಿ ಆಗೋವಂಥದ್ದು. ಆದರೆ ಇದೇ ಸಕ್ಕರೆಯನ್ನು ಅಲ್ಲಿರ್ತಕ್ಕಂಥ ಕಪ್ಪು ಇರುವೆಗಳಿಗೆ ಸ್ವಾಮಿ ದರ್ಶನ ಮಾಡ್ಕೊಂಡು ಸೇವೆ ಮಾಡಿ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕೋದ್ರಿಂದ ಶುಗರ್ ಕಾಯಿಲೆ ಅಂತಕ್ಕಂಥದ್ದು ಕಂಟ್ರೋಲ್ಗೆ ಬರ್ತಾ ಇದೆ, ನಾರ್ಮಲ್ ಆಗ್ತಾ ಇದೆ ಅಂತ ಪ್ರೂವ್ ಆಗಿದೆ. ಯಾವ ವಿಜ್ಞಾನಕ್ಕೂ ಕೂಡ ಅತೀತವಾಗಿರ್ತಕ್ಕಂಥ ಈ ಕ್ಷೇತ್ರವನ್ನು ಯಾರ್ಯಾರು ಕಷ್ಟಗಳಿಂದ ಅನುಭವಿಸ್ತಾ ಇದ್ದೀರಿ, ಈ ಸಕ್ಕರೆ ಕಾಯಿಲೆ ಅಂತಕ್ಕಂಥ ಕಾಯಿಲೆಯಿಂದ, ಒಮ್ಮೆಯಾದರೂ ನೀವು ಅಲ್ಲಿ ಹೋಗಿ ಭೇಟಿ ಕೊಟ್ಬಿಟ್ಟು ಸ್ವಾಮಿ ದರ್ಶನ ಪಡ್ಕೊಂಡು ಆ ಪರಮೇಶ್ವರನ ದರ್ಶನ ಮಾಡಿ ಸ್ವಾಮಿ ಸೇವೆ ಮಾಡಿ ಅಲ್ಲಿರ್ತಕ್ಕಂಥ ಕಪ್ಪು ಇರುವೆಗಳಿಗೆ ನೀವು ಸಕ್ಕರೆಯನ್ನು ಹಾಕಿ ಬಂದರೆ ಸಕ್ಕರೆ ಕಾಯಿಲೆ ಕಮ್ಮಿ ಆಗತ್ತೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ನೀವು ಕೂಡ ಒಮ್ಮೆ ಪ್ರಯತ್ನ ಮಾಡಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ. ಸ್ವಲ್ಪ ಟೆನ್ಷನ್ ಇಂಥದ್ರ ಬಗ್ಗೆ ಕಮ್ಮಿ ಮಾಡ್ಕೊಳ್ಳಿ. ಕುಜ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸು, ಸಣ್ಣ ಪುಟ್ಟ ರಿಪೇರ್ಸು ಇಂಥದ್ದು, ಮತ್ತು ಮಿಷನರೀಸ್ ಇಂಥ ಇರೋರಿಗೆ ಸ್ವಲ್ಪ ಮಿಷನರೀಸ್ ಕೈ ಕೊಡ್ತಕ್ಕಂಥದ್ದು, ರಿಪೇರೀಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮತ್ತು ಲಗ್ನದಲ್ಲಿ ಕುಜ ಇದ್ದರೆ ಧೈರ್ಯ ಕೊಡ್ತಾನೆ. ಕುಜನ ಪ್ರಭಾವದಿಂದ ನೀವು ಕೆಲಸ ಕಾರ್ಯಗಳನ್ನು ಡಿಲೇ ಮಾಡ್ಕೊಳ್ದೇ ಇರೋದ್ರಿಂದ ಮತ್ತು ಸಕಾಲಕ್ಕೆ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಬನ್ನಿ. ಲಾಭಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ, ಕರ್ಮಕಾರಕರು. ನೀವು ಏನು ಪ್ರಯತ್ನ ಮಾಡಿದರೂ ಕೂಡ ಜಯ ಕೊಡ್ತಾ ಇದ್ದಾರೆ. ಎಫರ್ಟ್ಸ್. ಶನಿ ಭಗವಾನರು ಲಾಭಸ್ಥಾನದಲ್ಲಿರೋದ್ರಿಂದ ಆರ್ಥಿಕವಾಗಿ ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇದೆ, ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿದೆ. ತಾತ್ಕಾಲಿಕವಾಗಿ ಗುರು ಕೂಡ ನಿಮಗೆ ಧನಸ್ಥಾನದಲ್ಲಿದ್ದು ಗುರು 3ನೇ ಮನೆಗೆ ಬಂದಿದ್ದಾರೆ. 3ನೇ ಮನೆಗೆ ಬಂದರೂ ತೊಂದರೆ ಇಲ್ಲ. ನಿಮ್ಮ ಬ್ರದರ್ಸ್ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು,
ನಿಮ್ಮ ಅಣ್ಣ ತಮ್ಮಂದರು ಗೆ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂಥದ್ದು, ಇಂಪ್ರೂವ್ಮೆಂಟ್ ಆಗೋದಕ್ಕೆ ತುಂಬ ಅವಕಾಶಗಳಿದೆ. 16ನೇ ತಾರೀಕು ನಂತರ ಸೂರ್ಯ ಭಗವಾನರು 3ನೇ ಮನೆಯಲ್ಲಿ ಇದ್ದಾರಂದರೆ ನೀವು ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದ್ರು, ಎಕ್ಸ್ಪೆಷಲಿ ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ, ನೀಟ್ ಬರೀತಕ್ಕಂಥವ್ರಿಗೆ, ಉದ್ಯೋಗ ಅವಕಾಶಗಳಿಗಾಗಿ ಬಯಸ್ತಕ್ಕಂಥವ್ರಿಗೆ ಸೂರ್ಯ ಭಗವಾನರ ಅನುಕೂಲ ಕೂಡ ತುಂಬ ಚೆನ್ನಾಗಿದೆ. ಧನಸ್ಥಾನದಲ್ಲಿ ಬುಧ ಇರೋದು ಒಳ್ಳೆಯದೇ, ಅನ್ಎಕ್ಸ್ಪೆಕ್ಟೆಡ್ ಮನಿ ಬರುತ್ತೆ. ಆದರೆ ಬುಧ ವಕ್ರವಾಗಿರೋದ್ರಿಂದ ಮಾತಿನಲ್ಲಿ ದೋಷ ಬರೋದಕ್ಕೆ ಅವಕಾಶ ಇರುತ್ತೆ. ಕಮ್ಮಿ ಮಾತಾಡೋದು, ಸಂಯಮದಿಂದ ಇರೋದು ತುಂಬ ಒಳ್ಳೆಯದು. ನೀವು ಶಾಂತ ಪ್ರಿಯರು, ಆದರೂ ಕೂಡ ಯಾರಿಗೂ ಅನಾವಶ್ಯಕವಾಗಿ ಪ್ರಾಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಾಗಿದ್ದನ್ನು ನಾನು ಮಾಡ್ತೀನಿ ಅಂತ ಭರವಸೆಯನ್ನು ಕೊಡೋಕ್ಕೆ ಹೋಗಬೇಡಿ. ಶನಿ ಭಗವಾನ್ ನಿಮ್ಮ ಜೊತೆಗಿದ್ದಾರೆ. ಬುಧರನ್ನು ಹೋಲಿಸ್ಕೋಬೇಕಂದ್ರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಕೇಳ್ತಾ ಬನ್ನಿ. 3ನೇ ಮನೆಯಲ್ಲಿ ಗುರುಗಳಿರೋದ್ರಿಂದ ರಾಯರನ್ನ ಆರಾಧನೆ ಮಾಡ್ತಾ ಬಂದರೆ ಗುರು ಅನುಗ್ರಹ ಪೂರ್ಣವಾಗಿ ನಿಮ್ಮ ಮೇಲೆ ಸಿಕ್ಕತ್ತೆ. ಉಳ್ದಂಗೆ 4ನೇ ಮನೆಯಲ್ಲಿ ಶುಕ್ರ ಇದ್ದಾರೆ, ತುಂಬ ಅದ್ಭುತ. ಶುಕ್ರ 4ನೇ ಮನೆಯಲ್ಲಿದ್ದಾರೆ ಅಂದರೆ ಏನಾದರೂ ಗೃಹ ನಿರ್ಮಾಣ, ವೆಹಿಕಲ್ ಪರ್ಚೇಸ್ ಮಾಡ್ತಕ್ಕಂಥದ್ದು, ಕಲೆಯಲ್ಲಿರ್ತಕ್ಕಂಥವ್ರಿಗೆ ಕೂಡ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಕೇತು 4ನೇ ಮನೆಯಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ವಿಘ್ನಗಳು ಕೂಡ ಬರ್ತಾ ಇರುತ್ತೆ, ಸಣ್ಣ ಪುಟ್ಟ ಎಕ್ಸ್ಪೆಂಡಿಚರ್ಸ್ ಬರ್ತಾ ಇರುತ್ತೆ. ವಿದ್ಯಾರ್ಥಿಗಳು ಮತ್ತಷ್ಟು ಕಾನ್ಸಂಟ್ರೇಷನ್ನಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು. ಕೇತುವನ್ನು ಹೊಲಿಸ್ಕೋಬೇಕಂದ್ರೆ ಆ ಗಣಪತಿಗೆ ಗರಿಕೆಯನ್ನು ಕೊಟ್ಬಿಟ್ಟು ಆ ಗಣಪತಿ ಆರಾಧನೆ ಮಾಡ್ತಾ ಬಂದರೆ ಗಣಪತಿ ಸಂತುಷ್ಟರಾಗಿ ಕೇತುವಿನಿಂದ ಬರ್ತಕ್ಕಂಥ ವಿಘ್ನಗಳನ್ನು ನಿಮಗೆ ನಿವಾರಣೆ ಮಾಡ್ತಾ ಬರ್ತಾರೆ. ಕರ್ಮಸ್ಥಾನದಲ್ಲಿ ರಾಹು ಇರೋದರಿಂದ ಉದ್ಯೋಗದಲ್ಲಿ ಪ್ರಮೋಷನ್ಸು ಇಂಥ ವಿಚಾರದಲ್ಲಿ ಸ್ವಲ್ಪ ನಿರಾಸರಾಗೋ ಚಾನ್ಸಸ್ ಇದೆ. ಉದ್ಯೋಗ ಸ್ಥಳದಲ್ಲಿ ಕೂಡ ನಿಮಗೆ ಸ್ವಲ್ಪ ಕಿರಿಕಿರಿ ಅಂತಕ್ಕಂಥ ಸಂದರ್ಭಗಳು ನಡೀಬೋದು. ಆದರೆ ಯಾರ ಜೊತೆ ಕೂಡ ನೀವು ಮಾತಿಗೆ ಹೋಗದೇ ಇರತಕ್ಕಂಥದ್ದು, ಹೆಚ್ಚಾಗಿ ನಿಮ್ಮ ಜವಾಬ್ದಾರಿಗಳನ್ನು ನೀವು ಸಕಾಲಕ್ಕೆ ಮುಗಿಸೋದ್ರಿಂದ ಉದ್ಯೋಗದಲ್ಲಿ ಕೂಡ ಸ್ಥಿರತೆಯನ್ನು ನೀವು ಕೊಂಡು ಬರ್ಬೋದು. ಮತ್ತು 3ನೇ ಮನೆಯಲ್ಲಿರ್ತಕ್ಕಂಥ ಗುರು, ದ್ವಿತೀಯದಲ್ಲಿರ್ತಕ್ಕಂಥ ಬುಧ, ಶುಭಗ್ರಹಗಳ ಅನುಕೂಲಕರವಾಗಿದ್ದರೂ ಕೂಡ ಬುಧ ವಕ್ರವಾಗಿರೋದರಿಂದ ವ್ಯವಹಾರಗಳು ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ಬೋದು. ಪ್ಲಸ್ ಶುಕ್ರ ಭಗವಾನರ ನಿಮ್ಮ ಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇರೋದರಿಂದ ದೇವಿ ಆರಾಧನೆ ಮಾಡ್ತಾ ಬನ್ನಿ. ನವಗ್ರಹ ಅಷ್ಟೋತ್ತರವನ್ನು ಪ್ರತಿನಿತ್ಯ ಪಠನೆ ಮಾಡ್ತಾ ಬರೋದರಿಂದ ನಿಮ್ಮ ವ್ಯವಹಾರಗಳು ಸುಸೂತ್ರವಾಗಿ ಬರುತ್ತೆ. ದೈವಾನುಗ್ರಹ ನಿಮ್ಮ ಮೇಲೆ ಇದೆ. ಎಲ್ಲವನ್ನೂ ಭಗವಂತನ ಮೇಲೆ ಭಾರ ಹಾಕಿ ಮುಂದುವರಿತಾ ಇರಿ, ಜಯ ಸಿಕ್ಕತ್ತೆ. ಮತ್ತು ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ವಾಸ್ತು ಟಿಪ್ಸನ್ನು, ಉಡುಪಿ ವೈಜ್ಞಾನಿಕ ವಾಸ್ತುವನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಕೆಲವು ಟಿಪ್ಸ್ ಹೇಳಿದ್ವಿ. ಸೌತ್ ವೆಸ್ಟ್ ಕಾರ್ನರ್ ಬಗ್ಗೆ, ನೈಋತ್ಯ ಮೂಲೆ ಬಗ್ಗೆ ಹೇಳಿದ್ವಿ. ಸಾಕಷ್ಟು ಎನ್ಕ್ವೈರೀಸ್ ಬಂದಿದ್ದಾವೆ. ಮತ್ತಷ್ಟು ವಿಚಾರಗಳನ್ನು ಹೇಳಕ್ಕೆ ಕೂಡ ಕೇಳಿದ್ದಾರೆ. ಸೌತ್ ವೆಸ್ಟ್ ಕಾರ್ನರ್, ನೈಋತ್ಯ ಮೂಲೆ ಅಂತಕ್ಕಂಥದ್ದು ಅದು ನಮ್ಮ ಜೀವಾಳ. ಯಾಕಂದರೆ ಅಲ್ಲಿ ಸಂಸಾರ ಮಾಡ್ತಕ್ಕಂಥ ಜಾಗ, ಗಂಡ ಹೆಂಡತಿ ಮಲಗತಕ್ಕಂಥ ಜಾಗ ಮುಖ್ಯವಾಗಿ. ಈ ಜಾಗದಲ್ಲಿ ನಾವು ನಿಧಿಯನ್ನು ಶೇಖರಣೆ ಮಾಡ್ತೀವಿ, ಹಣವನ್ನು ನಾವು ಇಡ್ತೀವಿ. ಇದಕ್ಕಾಗಿ ಸಪ್ರೇಟಾಗಿ ಎಷ್ಟೋ ಜನ ಬೀರುವ ಈ ಥರದ್ದೆಲ್ಲ ಮಾಡಿ ಲಾಕರ್ಸ್ ಮಾಡಿ ಕೂಡ ಇಟ್ಕೊಳ್ತಾರೆ. ಈ ಮೂಲೆ ಮುಖ್ಯವಾಗಿ ಸಿಟ್ಔಟ್ಸ್ ಇರಬಾರ್ದು. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಿಟ್ಔಟ್ಸ್ ಇರಬಾರ್ದು. ಕಿಟಕಿಗಳು ಕೂಡ ಯಾವತ್ತು ದಕ್ಷಿಣದ ಹತ್ತಿರದ ಗೋಡೆಯಲ್ಲಿ ಮತ್ತು ಪೂರ್ವದ ಹತ್ತಿರಗೆ ಗೋಡೆಯಲ್ಲಿ ಇರಬೇಕು. ಸೊ ಲಾಸ್ಟ್ ಟೈಮ್ ಕೂಡ ಯಾವ ಥರ ಮಲಗಬೇಕು ಇದೆಲ್ಲ ಹೇಳಿದ್ದೀನಿ. ಈ ಮೂಲೆಯನ್ನು ಯಾವ ಥರ ಸ್ಟ್ರೆಂತ್ ಮಾಡಬೇಕು, ಒಡೆಯೋದು ಬೇಡ, ಬಡಿಯೋದು ಬೇಡ, ಕೆಡವೋದು ಬೇಡ. ಆದರೆ ಸರಳ ಉಪಾಯಗಳಿಂದ ಇದನ್ನು ನಾವು ಇರ್ತಕ್ಕಂಥ ಲೋಪದೋಷಗಳನ್ನು ಯಾವ ಥರ ಸರಿಪಡಿಸ್ಕೋಬೋದು ಅಂತಕ್ಕಂಥ ವಿಚಾರ. ಈ ಏರಿಯಾದಲ್ಲಿ ನೀವು ಯೆಲ್ಲೋ ಕಲರ್ ಫ್ಲವರ್ ವಾಸನ್ನು ಇಡೋದ್ರಿಂದ ಅದ್ಭುತವಾಗಿ ನಿಮ್ಮ ಕೆಲಸ ಮಾಡುತ್ತೆ. ಹೆಚ್ಚಾಗಿ ಯೆಲ್ಲೋ ಕಲರ್ ಕರ್ಟೈನ್ಸು, ಆ ರೂಮಲ್ಲಿ ಯೆಲ್ಲೋ ಕಲರ್ ಪೇಂಟ್ ಹಾಕೋದ್ರಿಂದ ಕೂಡ ನಿಮಗೆ ತುಂಬ ಅನುಕೂಲಗಳಾಗತ್ತೆ. ಒಂದು ವೇಳೆ ಈ ಮೂಲೆಯಲ್ಲಿ ನೈಋತ್ಯ ಮೂಲೆಗೆ ಅಟ್ಯಾಚ್ಡ್ ಬಾತ್ರೂಮ್ ಒಳಗಡೆ ನೀವು ರೆಗ್ಯುಲರ್ ಆಗಿ ಯೆಲ್ಲೋ ಕಲರ್ ಬಲ್ಪನ್ನು, 0 ಕ್ಯಾಂಡಲ್ ಬಲ್ಪನ್ನು 24x7 ಉರಿಸ್ತಾ ಬನ್ನಿ. ಶನಿವಾರ ಹೊತ್ತು ರಾಕ್ ಸಾಲ್ಟ್ ಚೆಲ್ಬಿಟ್ಟು ಟಾಯ್ಲೆಟಲ್ಲಿ ಭಾನುವಾರ ಕ್ಲೀನ್ ಮಾಡೋದ್ರಿಂದ ಕೂಡ ಅಲ್ಲಿರ್ತಕ್ಕಂಥ ನೆಗೆಟಿವ್ ಕ್ಲಿಯರ್ ಆಗ್ತಾ ಬರುತ್ತೆ. ಒಂದು ವೇಳೆ ನೈಋತ್ಯ ಮೂಲೆಯಲ್ಲೇ ಟಾಯ್ಲೆಟ್ ಇದ್ದರೆ ಸಾಕಷ್ಟು ಆರೋಗ್ಯದಲ್ಲಿ ಆ ಮನೆ ಯಜಮಾನನಿಗೆ ಅಥವಾ ಮನೆಯ ಯಜಮಾನನ ಮಗನಿಗೆ ಫೇಸ್ ಮಾಡ್ತಾ ಇರ್ತಾರೆ. ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇರಲೇಬಾರ್ದಂತ ಎಲ್ಲರೂ ಹೇಳ್ತಾರೆ. ಒಂದು ವೇಳೆ ಈ ಥರ ಇದ್ದರೆ ಇದನ್ನು ಬಡ್ಬಡಿಸ್ಕೋಬೇಕಂದ್ರೆ ಯೆಲ್ಲೋ ಕಲರ್ ಬಲ್ಪ್ ಹಾಕಿ, ಮತ್ತು ಆ ಟಾಯ್ಲೆಟ್ ಸೀಟ್ ಸುತ್ತು ಬ್ರಾಸ್ ಸ್ಟ್ರಿಪ್ಪನ್ನು ಸುತ್ತಲೂ ಹಾಕೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಮತ್ತು ಸಾಕಷ್ಟು ಉದ್ಯೋಗ ಅವಕಾಶಗಳಿಲ್ದಿರೋ ಒದ್ದಾಡ್ತಾ ಇರೋರು ನೈಋತ್ಯ ಮೂಲೆಯಲ್ಲಿ ಫ್ಲೈಯಿಂಗ್ ಈಗಲ್ ಆ ಚಿತ್ರ ಅಥವಾ ಒಂದು ಮೆಟಲ್, ಬ್ರಾಸ್ ಮೆಟಲ್ದೊಂದು ಚಿತ್ರವನ್ನು ತಂದು ಇಟ್ಕೊಂಡಿದ್ರು ಕೂಡ
ನಿಮಗೆ ಸಾಕಷ್ಟು ಅವಕಾಶಗಳಿರುತ್ತೆ. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಿರರ್ ಇರಬಾರ್ದು. ಒಂದು ವೇಳೆ ಪಿಲ್ಲರ್ ಏನಾದರೂ ಆಚೆ ಬಂದಿದ್ದರೆ, ನೈಋತ್ಯ ಮೂಲೆಯಲ್ಲಿ ಬಿಲ್ಡಿಂಗ್ ಪಿಲ್ಲರ್ ಒಳಗಡೆ ಬಂದಿದ್ದರೆ ಅಲ್ಲಿ 2x4 ಮಿರರನ್ನು ಒಂದು ನೀವು ಅಳವಡಿಸ್ಕೊಳ್ಳೋದ್ರಿಂದ ಕೂಡ ಈ ನೈಋತ್ಯ ಮೂಲೆ ಸ್ಟ್ರೆಂತ್ ಬರುತ್ತೆ. ಆವಾಗ ಮನೆಯಲ್ಲಿ ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿದ್ದು ಮಕ್ಕಳ ಭವಿಷ್ಯತ್ತು ಕೂಡ ಚೆನ್ನಾಗಿ ಆಗ್ತಾ ಬರ್ತಾ ಇರುತ್ತೆ. ಇನ್ನೂ ಸಾಕಷ್ಟು ಪರಿಹಾರಗಳನ್ನು ಮುಂದಿನ ಬರ್ತಕ್ಕಂಥ ಎಪಿಸೋಡ್ಗಳಲ್ಲಿ ನಾನು ಹೇಳ್ತಾ ಬರ್ತೀನಿ. ಈ ಸರಳ ಉಪಾಯಗಳನ್ನು ನೀವು ಮಾಡ್ಕೊಳ್ತಾ ಬನ್ನಿ, ತುಂಬ ಒಳ್ಳೆಯದಾಗತ್ತೆ. ಎಲ್ಲರಿಗೂ ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡೋರು ಎಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮನ್ನು ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್. ಬರೋ ತಿಂಗಳು ನಮ್ಮ ಭೇಟಿ. ಧನ್ಯವಾದ.